ಅದಕ್ಕೆ ನಾಳೆ 100 ಡಿಸೆಂಬರ್ ಒಳಗೆ ನಮ್ಮ ಕುಮಾರಸ್ವಾಮಿಗಳು ಮೊನ್ನೆ ಅವರು ನಾವು ಕೂತ್ಕೊಂಡು ನಮ್ಮ ಯೋಗ ನಮ್ಮ ರಾಜ್ಯದ ಒಬ್ಬ ಕೈಗಾರಿಕಾ ಸಚಿವರು ಕೇಂದ್ರದ ಸಚಿವರಾಗಿದ್ದು ನಮಗೆ ಶಕ್ತಿ ಸಿಕ್ಕಂತಾಯ್ತು. ಡಿಸ್ಇನ್ವೆಸ್ಟ್ಮೆಂಟ್ ಇಂದ ತೆಗೆಯಲ್ಲ, ಡಿಸ್ಇನ್ವೆಸ್ಟ್ಮೆಂಟ್ ಇದರಲ್ಲಿ VSL ಹಾಗೆ ಇರುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸೇಲಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಂತತ್ವವಾಗಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರ ಕ್ಲಿಯರ್ ಆಗಿದೆ. ಸೊ ಡಿಸೆಂಬರ್ ಒಳಗೆ ಅದಕ್ಕೆ ಪುನಶ್ಚೇತನಾಗಲಿಕ್ಕೆ ಏನ್ ಬೇಕು ಎಲ್ಲ ರೀತಿಯಿಂದ ಪ್ರಯತ್ನಗಳು ಆಗ್ತಾ ಇದೆ. ಸೊ ನಾಳೆ ಮೈನ್ಸ್ ಇದು ಐರನ್ ಓರ್ ನಮಗೆ ಬರಬೇಕು ಅಂದ್ರೆ VSL ರೈಲ್ವೆ ರೂಟ್ ಬೇಕಾಗುತ್ತೆ. ಹಾಗಾಗಿ ಚಿಕ್ಕಜಾಜೂರಿಗೆ ಈಗಾಗಲೇ 2 ಕೋಟಿ ಹಣವನ್ನು ಕೊಟ್ಟಿದೆ ಸರ್ವೆ ಮಾಡಲಿಕ್ಕೆ. ಅದು ಕೂಡ ರಿಪೇರ್ ಬರುತ್ತೆ. ಓನ್ಲಿ 80 ಕಿಲೋಮೀಟರ್ಸ್ ಅದು ಚನ್ನಗಿರಿ ಮುಖಾಂತರ ಭದ್ರಾವತಿ, ಚನ್ನಗಿರಿ, ಚಿಕ್ಕಜಾಜೂರಿಗೆ ಲಿಂಕ್ ಮಾಡಲಿಕ್ಕೆ ಆ ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಬರೋದಲ್ಲಿ ರೈಲ್ವೆ ಸೆಕ್ಟರ್ ನಲ್ಲಿ ನಮ್ಮ ಶಿವಮೊಗ್ಗ ಒಳ್ಳೆ ರೀತಿಯ ಕೇಂದ್ರ ಆಗುತ್ತೆ. ಏರ್ಪೋರ್ಟ್ ಕೂಡ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಆದ್ಮೇಲೆ ಬರೋದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಬೇಕು, ಅದು ಕೂಡ ಆಗುತ್ತೆ. ಬೇಕಾದಷ್ಟು ಅದಕ್ಕೆ ಬೇಕಾದ ಭೂಮಿಯನ್ನು ನಮ್ಮ ರೈತರು ಕೊಟ್ಟಿದ್ದಾರೆ. ಹಾಗಾಗಿ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲೂ ಅಷ್ಟೇ ಸುಮಾರು 2,000 ಕೋಟಿಯ ಕಾಮಗಾರಿಗಳು ಶುರುವಾಗಬೇಕಾಗಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ. ಹಂತತ್ವದಲ್ಲಿ ನಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಸಾಕಷ್ಟು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದು ಕೇಬಲ್ ಕಾರಿಗೆ ಸಂಬಂಧಪಟ್ಟಂಗೆ ಇರ್ಬೋದು. ಅದಕ್ಕೆ ನಾಳೆ 100 ಡಿಸೆಂಬರ್ ಒಳಗೆ ನಮ್ಮ ಕುಮಾರಸ್ವಾಮಿಗಳು ಮೊನ್ನೆ ಅವರು ನಾವು ಕೂತ್ಕೊಂಡು ನಮ್ಮ ಯೋಗ ನಮ್ಮ ರಾಜ್ಯದ ಒಬ್ಬ ಕೈಗಾರಿಕಾ ಸಚಿವರು ಕೇಂದ್ರದ ಸಚಿವರಾಗಿದ್ದು ನಮಗೆ ಶಕ್ತಿ ಸಿಕ್ಕಂತಾಯ್ತು. ಡಿಸ್ಇನ್ವೆಸ್ಟ್ಮೆಂಟ್ ಇಂದ ತೆಗೆಯಲ್ಲ, ಡಿಸ್ಇನ್ವೆಸ್ಟ್ಮೆಂಟ್ ಇದರಲ್ಲಿ VSL ಹಾಗೆ ಇರುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸೇಲಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಂತತ್ವವಾಗಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರ ಕ್ಲಿಯರ್ ಆಗಿದೆ. ಸೊ ಡಿಸೆಂಬರ್ ಒಳಗೆ ಅದಕ್ಕೆ ಪುನಶ್ಚೇತನಾಗಲಿಕ್ಕೆ ಏನ್ ಬೇಕು ಎಲ್ಲ ರೀತಿಯಿಂದ ಪ್ರಯತ್ನಗಳು ಆಗ್ತಾ ಇದೆ. ಸೊ ನಾಳೆ ಮೈನ್ಸ್ ಇದು ಐರನ್ ಓರ್ ನಮಗೆ ಬರಬೇಕು ಅಂದ್ರೆ VSL ರೈಲ್ವೆ ರೂಟ್ ಬೇಕಾಗುತ್ತೆ. ಹಾಗಾಗಿ ಚಿಕ್ಕಜಾಜೂರಿಗೆ ಈಗಾಗಲೇ 2 ಕೋಟಿ ಹಣವನ್ನು ಕೊಟ್ಟಿದೆ ಸರ್ವೆ ಮಾಡಲಿಕ್ಕೆ. ಅದು ಕೂಡ ರಿಪೇರ್ ಬರುತ್ತೆ. ಓನ್ಲಿ 80 ಕಿಲೋಮೀಟರ್ಸ್ ಅದು ಚನ್ನಗಿರಿ ಮುಖಾಂತರ ಭದ್ರಾವತಿ, ಚನ್ನಗಿರಿ, ಚಿಕ್ಕಜಾಜೂರಿಗೆ ಲಿಂಕ್ ಮಾಡಲಿಕ್ಕೆ ಆ ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಬರೋದಲ್ಲಿ ರೈಲ್ವೆ ಸೆಕ್ಟರ್ ನಲ್ಲಿ ನಮ್ಮ ಶಿವಮೊಗ್ಗ ಒಳ್ಳೆ ರೀತಿಯ ಕೇಂದ್ರ ಆಗುತ್ತೆ. ಏರ್ಪೋರ್ಟ್ ಕೂಡ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಆದ್ಮೇಲೆ ಬರೋದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಬೇಕು, ಅದು ಕೂಡ ಆಗುತ್ತೆ. ಬೇಕಾದಷ್ಟು ಅದಕ್ಕೆ ಬೇಕಾದ ಭೂಮಿಯನ್ನು ನಮ್ಮ ರೈತರು ಕೊಟ್ಟಿದ್ದಾರೆ. ಹಾಗಾಗಿ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲೂ ಅಷ್ಟೇ ಸುಮಾರು 2,000 ಕೋಟಿಯ ಕಾಮಗಾರಿಗಳು ಶುರುವಾಗಬೇಕಾಗಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ. ಹಂತತ್ವದಲ್ಲಿ ನಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಸಾಕಷ್ಟು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದು ಕೇಬಲ್ ಕಾರಿಗೆ ಸಂಬಂಧಪಟ್ಟಂಗೆ ಇರ್ಬೋದು.